ಮೂರು ಡಿಸಿಎಂ ಹುದ್ದೆಯ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ರಲ್ಲ, ಅದರ ಸಮರ್ಥನೆಗೆ ಎಚ್.ಸಿ. ಮಹದೇವಪ್ಪ ಮುಂದಾಗಿದ್ದಾರೆ. ಅದನ್ನು ಸಮರ್ಥಿಸಿಕೊಂಡಿದ್ದಾರೆ. ಮೂರು ಡಿಸಿಎಂ ಹುದ್ದೆ ಬೇಕು ಎನ್ನುವ ಮಾತನ್ನ ಎಲ್ಲ ಸಮುದಾಯಗಳಿಗೂ ಕೂಡ ಪ್ರಾತಿನಿಧ್ಯ ಅವಕಾಶ ಸಿಗಬೇಕು ಅಂತ ಹೇಳಿದ್ದಾರೆ ಎಚ್.ಸಿ. ಮಹದೇವಪ್ಪ. ರಾಜಣ್ಣ ಸೀನಿಯರ್ ಲೀಡರ್ ಇದ್ದಾರೆ, ಎಲ್ಲವೂ ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಹದೇವಪ್ಪ ಅವರು ಈ ರೀತಿ ಹೇಳೋದ್ರ ಮೂಲಕ ಕೆಎನ್ ರಾಜಣ್ಣ ಅವರ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ಮೂರು ಡಿಸಿಎಂಗಳ ಹುದ್ದೆ ಬೇಕು ಎನ್ನುವ ಮಾತಿಗೆ ಬದ್ಧರಾಗಿದ್ದಾರೆ. ಅವರು ನಾನೇ ಫಸ್ಟ್ ಕೊಟ್ಟಿದ್ದು, ಇವತ್ತು ಅದಕ್ಕೆ ಬದ್ಧ ನಾನು. ಗೊತ್ತಾಯ್ತು. ಈಗ BJPನವರು ಬಂದಂಥ ಮೂರು ರಾಜ್ಯದಲ್ಲಿ ಅವರು ಮತ್ತೆ DCMಗಳನ್ನು ಮಾಡಿದ್ದಾರೆ. ಅವರು DCMಗಳು ಮಾಡಿದ್ದಾರೆ ಅಂದರೆ ಅಲ್ಲೆಲ್ಲ ಹರಿಜನರಿಗೆಲ್ಲ ಎಲ್ಲ ಕಡೆನೂ ಮಾಡಿದ್ದಾರೆ, ಮೂರು ಕಡೆನೂ ಮಾಡಿದ್ದಾರೆ. ನಮ್ಮಲ್ಲೂ ಕೂಡ ಮುಂದಿನ ಚುನಾವಣೆ ದೃಷ್ಟಿಯಿಂದ ಆ ರೀತಿ ಆದರೆ ಒಳ್ಳೆಯದು ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ, ಇವರು ಯಾರು ಸತೀಶ್ ಜಾರಕಿಹೊಳಿ ಅವರು ವಿಚಾರ ಮಾಡಿದ್ದಾರೆ. ಆದರೆ ಹೈಕಮಾಂಡ್ನವರು ಇದನ್ನು ನೀವು ಸಾರ್ವಜನಿಕವಾಗಿ ಹೇಳಬಾರ್ದು ಅಂತ ಹೇಳಿದರು. ನಾನು ಸಾರ್ವಜನಿಕವಾಗಿ ಹೇಳಿರಲಿಲ್ಲ. ಈಗ ಮೂರು ರಾಜ್ಯಗಳ ಚುನಾವಣೆ ನಂತರ ನಡೆದಂಥ ರಾಜಕೀಯ ಬೆಳವಣಿಗೆಯಲ್ಲಿ ಮತ್ತೆ ಅದರ ಅವಶ್ಯಕತೆ ಇದೆ ಅಂತ ಈಗ ಹೇಳ್ತಾ ಇದ್ದೀನಿ. BJP ಮಾದರಿ ಅಂತಲ್ಲ ರೀ, ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳ್ತೀವಿ. ಅವರು ರಾಜಣ್ಣ ಸೀನಿಯರ್ ಲೀಡರು, ಬಹುತೇಕ ರಾಜಕೀಯ ವಿಶ್ಲೇಷಣೆ ಮಾಡಿ ಕೊಟ್ಟರೆ ಪಾರ್ಲಿಮೆಂಟ್ ಎಲೆಕ್ಷನ್ ಅನುಕೂಲ ಆಗಬಹುದು ಅಭಿಪ್ರಾಯ ಹೇಳಿದ್ದಾರೆ. ಅದನ್ನು ಪರಿಗಣಿಸೋದು ಬಿಡೋದು ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದಲ್ಲ. ರಾಜಣ್ಣವ್ರ ಹೇಳಿಕೆಗೆ ಸಹಮತ ಇದೆಯಾ ಸರ್ ತಮ್ಮದು? ಅದು ಅವರೆಲ್ಲ ರಾಜಕೀಯ ವಿಶ್ಲೇಷಣೆ ಮಾಡಿ ಬಹುತೇಕ ಆ ಥರ ಹೇಳಿರ್ತಾರೆ. ಅವ್ರು ಕೊಟ್ಟರೆ ಅನುಕೂಲ ಆಗ್ಬೋದು ಅಂತ. ಅನುಕೂಲದಾದರೆ ಪಾರ್ಟಿ ಅದನ್ನೆಲ್ಲ ವೀಕ್ಷಣೆ ಮಾಡುತ್ತೆ, ಅನಲೈಸ್ ಮಾಡ್ತಾರೆ, ಡಿಸಿಷನ್ ಮಾಡ್ತಾರೆ. ಸಭೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಯಾವುದೋ ಅಜೆಂಡಾ ಇರಲಿಲ್ಲ. ಊಟಕ್ಕೆ ಕರೆದಿದ್ರು ಹೋಗಿದ್ವಿ, ಅಲ್ಲೇನು ಮಹತ್ತರ ರಾಜಕೀಯ ಚರ್ಚೆ ಆಗಲಿಲ್ಲ. ನಿಗಮ ಮಂಡಳಿ ಚರ್ಚೆ ಅಪ್ರಸ್ತುತನ ಅಂತನ ಸರ್? ಏನು ಇಲ್ಲ ನಿಗಮ DCM ವಿಚಾರ ಅಪ್ರಸ್ತುತನ ಹೇಗೆ ಅಂತ ಸರ್? ಯಾವುದು ಅಪ್ರಸ್ತುತ ಅಂತ ಎಲ್ಲಿ ಹೇಳಿದೆ ನಾನು? ಎಲ್ಲಿ ಹೇಳಿದೆಪ್ಪ ಅಪ್ರಸ್ತುತ ಅಂತ? ಎಲ್ಲರೂ ನಮಗೆ ಅವಕಾಶ ಸಿಗಬೇಕು ಅಂತ ಕೇಳಿದ್ರಲ್ಲಿ ತಪ್ಪೇನಿದೆ? ಎಲ್ಲ ಸಮುದಾಯಗಳಿಗೂ ಸೂಕ್ತವಾದಂಥ ಸ್ಥಾನಮಾನ ಸಿಗಬೇಕು ಅಂತ ಕೇಳೋದು ಅದರಲ್ಲಿ ತಪ್ಪೇನಿಲ್ಲ, ನ್ಯಾಯಸಮ್ಮತವಾಗಿದೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತಲ್ಲ, ಅದು ಅಭಿಪ್ರಾಯ ಅವ್ರದ್ದು. ಇದೆಲ್ಲ ಒಳ್ಳೇದೋ ಒಳ್ಳೇದಲ್ವೋ ತೀರ್ಮಾನ ಮಾಡೋದು ಹೈಕಮಾಂಡ್ ಅಲ್ವಾ? ಹೈಕಮಾಂಡು 10ನೇ ತಾರೀಕು ಬರ್ತಾ ಇದ್ದಾರೆ. ACC ಇನ್ಚಾರ್ಜ್ ಸೆಕ್ರೆಟರಿ ಅವರು ಎಲ್ಲ ಅಭಿಪ್ರಾಯ ಕೇಳ್ತಾರೆ. ಅಲ್ಲಿ ಅಭಿಪ್ರಾಯ ಹೆಂಗೆ ಬರುತ್ತೋ ನೋಡ್ಕೊಂಡು ಎಲ್ಲ ಒಗ್ಗಟ್ಟಾಗಿ ಪಾರ್ಲಿಮೆಂಟ್ ಗೆಲ್ಲಬೇಕಲ್ಲ. ಗೆಲ್ಲಕ್ಕೆ ಏನೇನು ಮಾನದಂಡ ಇದೆ, ಏನೇನು ಸೂತ್ರ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸರ್ಕಾರ ರಚನೆಯಾದ ನಂತರದಲ್ಲಿ DCM ಒಬ್ಬರೇ ಇರಬೇಕು, ಅವರಿಗೆ DK ಶಿವಕುಮಾರ್ ಅವರಿಗೆ ಒಂದು ಪ್ರಯಾರಿಟಿ ಕೊಡಬೇಕು, ಪಕ್ಷಕ್ಕಾಗಿ ತ್ಯಾಗ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ, ಅಧಿಕಾರಕ್ಕೆ ತರುವಲ್ಲಿ ಅವರದ್ದು ಪಾತ್ರ ಇದೆ. ಹೀಗಾಗಿ ಶಿವಕುಮಾರ್ ಅವರಿಗೆ ಒಂದು ಗೌರವ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಒಂದು DCM ಹುದ್ದೆ ಮಾಡಿದರು. ಇದೀಗ ಮೂರು DCM ಕೇಳ್ತಾ ಇದ್ದಾರೆ ಅಂದರೆ ಅವರ ಘನತೆ ಕಡಿಮೆಯಾಗುತ್ತೆ ಅಂತ ಅಂದುಕೊಳ್ಬೇಕಾ, ಅಥವಾ ಅವರ ಶಕ್ತಿಯನ್ನು ಕುಗ್ಗಿಸುವಂಥ ಬಹುದೊಡ್ಡ ಪ್ರಯತ್ನ ಇಲ್ಲಿ ನಡೀತಾ ಇದೆ ಅಂತ ಅಂದುಕೊಳ್ಬೇಕಾ? 2.5 ವರ್ಷದ ನಂತರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಈಗಲೇ ರೂಪುರೇಷೆಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಇದು ಕಾಣಿಸ್ತಾ ಇದೆಯಾ ಅಂತ? ದಶರಥ್, ಇಲ್ಲಿ ನಾನಾ ಲೆಕ್ಕಾಚಾರಗಳಿದೆ. ಮೂವರು DCM ಮಾಡಬೇಕು ಅಂತೇಳಿ ಪದೇ ಪದೇ ಸಚಿವ ರಾಜಣ್ಣ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದನ್ನ DK ಶಿವಕುಮಾರ್ ಕೂಡ ಅಲ್ಲಗಳಿತಾ ಇಲ್ಲ. CM ಯಾರಾಗ್ಬೇಕು ಅನ್ನುವಂತಹ ಚರ್ಚೆ ಬಂದಾಗ ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಅವರ ನಡುವೆ ನೇರವಾದಂತ ಒಂದು ಪೈಪೋಟಿ ಶುರುವಾಗಿತ್ತು. ನಾನಾಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ. ಆಗ ವರಿಷ್ಠರು ಸಾಕಷ್ಟು ಸಮಾಧಾನ ಮಾಡಿ ಒಂದೇ DCM ಹುದ್ದೆಯನ್ನ ಕ್ರಿಯೇಟ್ ಮಾಡಿದ್ರು. 5 ವರ್ಷಗಳ ಕಾಲ DK ಶಿವಕುಮಾರ್ ಅವರೇ DCM ಆಗಿರ್ಬೇಕು, ಹಾಗೆ CM ಆಗಿ ಸಿದ್ದರಾಮಯ್ಯ ಇರ್ತಾರೆ ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಹಾಕಿದ್ರು. ಹಾಗಾಗಿ ಇಲ್ಲಿಯವರೆಗೂ ಕೂಡ ಯಾವುದೇ ಸಮಸ್ಯೆ ಇರಲಿಲ್ಲ. ಆದ್ರೆ ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಸಹಜವಾಗಿ ದಲಿತ ಸಮುದಾಯ, ಲಿಂಗಾಯತ ಸಮುದಾಯ DCM ಹುದ್ದೆಗೆ ಬೇಡಿಕೆಯನ್ನ ಇಡ್ತಾ ಇದೆ. ಯಾಕಂದ್ರೆ DCM ಹುದ್ದೆಯನ್ನ ಕೊಟ್ಟಿದ್ದೆ ಆದ್ರೆ ಸಮುದಾಯದ ನಾಯಕರಿಗೆ, ಆ ಸಮುದಾಯದ ಮತಗಳು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾಲಾಗತ್ತೆ, ಆಗ ಕಾಂಗ್ರೆಸ್ ಹೆಚ್ಚಿನ ಸೀಟುಗಳನ್ನ ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರದ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಮೊನ್ನೆ ಪರಮೇಶ್ವರ್ ಮಹದೇವಪ್ಪ ಅವರು ಕೂಡ ಸಭೆಯನ್ನ ನಡೆಸಿದ್ರು. ದಲಿತ ಸಮುದಾಯ ಅಥವಾ ಸತೀಶ್ ಜಾರಕಿಹೊಳಿ ಇಲ್ಲ ಪರಮೇಶ್ವರ್ ಅವರಿಗೆ DCM ಹುದ್ದೆಯನ್ನ ಕೊಡಬೇಕು, ಇಲ್ಲದೆ ಹೋದ್ರೆ CM ಅಸ್ತ್ರವನ್ನ
ಮುಂದೆ ದೊಡ್ಡ ಪ್ರಮಾಣದಲ್ಲಿ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳಾಗಿತ್ತು. ಹಾಗಾಗಿ ಇಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ವೇಗಕ್ಕೆ ಕಡಿವಾಣವನ್ನ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ DCM ಹುದ್ದೆಯನ್ನ ಕ್ರಿಯೇಟ್ ಮಾಡ್ಬೇಕು ಅನ್ನುವಂತ ಲಾಬಿ ಜೋರಾಗ್ತಾ ಇದೆ. ಯಾಕಂದ್ರೆ DCM ಹುದ್ದೆಗಳನ್ನ ಹೆಚ್ಚು ಮಾಡಿದ್ದೆ ಆದ್ರೆ ಆಗ ಡಿ ಕೆ ಶಿವಕುಮಾರ್ ಅವರ ಬಲ ಕೂಡ ಕುಗ್ಗುತ್ತೆ. ಸೊ ಈ ಒಂದು ವಿಚಾರವನ್ನ ಇಟ್ಕೊಂಡು ಪರೋಕ್ಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ತ್ರಿಮೂರ್ತಿಗಳ ನಡೆ ಏನಿದೆ ಅವರಿಗೆ ಪರೋಕ್ಷವಾಗಿ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ CM ತಂಟೆಗೆ ಬರಬಾರ್ದು ಡಿ ಕೆ ಶಿವಕುಮಾರ್. 2.5 ವರ್ಷಗಳ ಆಗ್ತಿದ್ದ ಹಾಗೆ ನನಗೆ CM ಸ್ಥಾನವನ್ನ ಬಿಟ್ಕೊಡ್ಬೇಕು ಅನ್ನುವಂತ ಚರ್ಚೆಗಳೇನಿತ್ತು, ಡಿ ಕೆ ಶಿವಕುಮಾರ್ ಆ ಹುದ್ದೆಯ ಕಡೆ ಬರಬಾರ್ದು. ಆ ನಿಟ್ಟಿನಲ್ಲಿ DCM ಹುದ್ದೆಗಳನ್ನ ಕ್ರಿಯೇಟ್ ಮಾಡ್ಬೇಕು ಅನ್ನುವಂತ ಒತ್ತಡಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಈಗ ಆಗ್ತಾ ಇರುವಂತಹ ಚರ್ಚೆ. ಮತ್ತೊಂದು ಕಡೆ ಲೋಕಸಭಾ ಚುನಾವಣೆಗೆ DCM ಹುದ್ದೆಗಳನ್ನ ಮಾಡಿದ್ದೇ ಆದ್ರೆ ಅದು ಸಮುದಾಯವಾರು ಮತಗಳನ್ನ ಸೆಳೆಯೋದಕ್ಕೆ ಕಾರಣ ಆಗತ್ತೆ. ಆ ಕಾರಣಕ್ಕಾಗಿ ನಾವು DCM ಹುದ್ದೆಗಳಿಗೆ ಬೇಡಿಕೆಯನ್ನ ಇಡ್ತಾ ಇದೀವಿ ಅಂತೇಳಿ ಈಗ ರಾಜಣ್ಣ ಅವರು ಕೂಡ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಹಾಗೆ HC ಮಹದೇವಪ್ಪ ಅವರ ಮೀಟಿಂಗ್ ನಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಆಗಿದೆ. ಇಲ್ಲದೆ ಹೋದ್ರೆ ಡಿ ಕೆ ಶಿವಕುಮಾರ್ ಒಂದು ವೇಳೆ 2 ವರ್ಷಗಳ ನಂತರ CM ಹುದ್ದೆಗೆ ಏನಾದ್ರೂ ಕಣ್ಣನ್ನ ಇಟ್ಟಿದ್ದೇ ಆದ್ರೆ ಆಗ ದಲಿತ CM ಅಸ್ತ್ರವನ್ನ ಪ್ರಯೋಗ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮೊನ್ನೆ ನಡೆದಂತ ಸಭೆಯಲ್ಲಿ ಚರ್ಚೆಗಳಾಗಿದೆ. ಕಾರಣ ಡಿ ಕೆ ಶಿವಕುಮಾರ್ CM ತಂಟೆಗೆ ಹೋಗ್ಬಾರ್ದು ಅನ್ನುವಂತ ಲೆಕ್ಕಾಚಾರ ಕೂಡ ಇದರ ಹಿಂದೆ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರೇ ಇದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ CM ಆಗಕ್ಕೆ ಬಿಡಬಾರ್ದು. ಹಾಗಾಗಿ ದಲಿತ CM ಅಸ್ತ್ರವನ್ನ ಮುಂದೆ ಬಿಟ್ಟಿದ್ದೆ ಆದ್ರೆ ಆಗ ಪರಮೇಶ್ವರ್ ಮುಂಚೂಣಿಗೆ ಬರ್ತಾರೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಹಿಂದಿರುವಂತ ಲೆಕ್ಕಾಚಾರ. ಸೊ ಹಾಗಾಗಿ ಪರಮೇಶ್ವರ್ ಮತ್ತೆ ಸಿದ್ದರಾಮಯ್ಯ ಅವರ ನಡುವೆ ಕಳೆದ ಕೆಲವು ವರ್ಷಗಳಿಂದ ಅಷ್ಟಕ್ಕಷ್ಟೇ ಸಂಬಂಧ ಇದ್ರೂ ಇತ್ತೀಚೆಗೆ CM ಪರಮೇಶ್ವರ್ ಜೊತೆಗೆ ಹೆಚ್ಚಿನ ಒಂದು ಒಡನಾಟವನ್ನ ಇಟ್ಕೊಳ್ತಾ ಇದ್ದಾರೆ. ಕಾರಣ ಡಿ ಕೆ ಶಿವಕುಮಾರ್ ಅವರ ವೇಗಕ್ಕೆ ಕಡಿವಾಣವನ್ನ ಹಾಕ್ಬೇಕು. CM ತಂಟೆಗೆ ಡಿ ಕೆ ಶಿವಕುಮಾರ್ ಬರಬಾರ್ದು. ಒಂದು ವೇಳೆ ಬಂದಿದ್ದೇ ಆದ್ರೆ ದಲಿತ CM ವಿಚಾರವನ್ನ ಮತ್ತಷ್ಟು ಪ್ರಖರಗೊಳಿಸಿ ಪರಮೇಶ್ವರ್ ಅವರನ್ನ ಆ ಸ್ಥಾನಕ್ಕೆ ತಂದು ಕೂರಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಆಲೋಚನೆ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ DCM ಮೂವರು DCM ಹುದ್ದೆ ವಿಚಾರ ಪದೇ ಪದೇ ಪ್ರಸ್ತಾಪ ಆಗ್ತಾ ಇರುವಂತದ್ದು. ದರ್ಶನ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.